ಹೆಲೋ ಫ್ರೆಂಡ್ಸ್, ಹಾಯ್. ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಶುಕ್ರವಾರದ ಬೆಳಗಿನ ಮಿನಿ ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಹೊಸಲು ಪೂಜೆ ಮಾಡಿಕೊಂಡೆ. ಹೊಸಲಿಗೆ ರಂಗೋಲಿ ಹಾಕ್ಕೊಂಡು ನಂತರ ತುಳಸಿಗೂ ರಂಗೋಲಿ ಹಾಕಿ ಪೂಜೆ ಮಾಡಿದೆ. ಇಲ್ಲೇ ನೋಡಿ, ನಮ್ಮ ಪಾಟಲ್ಲೇ ಒಂದು ಹೂ ಬಿಟ್ಟಿದೆ, ದಾಸವಾಳ ಹೂವು. ಇದನ್ನು ಎದ್ದಾಗ ಮೊಗ್ಗಿತ್ತು. ಒಂದು ಅರ್ಧ ತಾಸು ಆದಮೇಲೆ ಈ ಥರ ಅರಳಿದೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಶುಕ್ರವಾರದ ಪೂಜೆನೂ ಮಾಡ್ಕೊಂಡ್ಬಿಟ್ಟೆ. ಅದು ಬೇರೆ ನಿನ್ನೆ ಗುರುವಾರ ಅಮೃತ ಸಿದ್ಧಿ ಯೋಗ ಇತ್ತು. ಸೊ ನಿನ್ನೆ ಎಲ್ಲ ದೇವರನ್ನು ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ. ಇವಾಗ ಕಳಸದಷ್ಟೇ ಪೂಜೆ ಮಾಡಿದ್ದೇನೆ. ನಂತರ ಪೂಜೆ ಮುಗಿಸ್ಕೊಂಡು ಟಿಫನಿಗೆ ರೆಡಿ ಮಾಡ್ಕೊಂಡ್ರಾಯ್ತು ಅಂತಂದು ಬಂದೆ. ನಾನು ಇವತ್ತು ಮಾಡ್ತಾ ಇರೋ ಟಿಫನ್ ಬಂದು ಬಜ್ಜಿ ಮತ್ತು ಅವಲಕ್ಕಿ, ತೋಯಿಸಿದ ಅವಲಕ್ಕಿ. ನಾನು ಬಜ್ಜಿ ಯಾವ ಥರ ಮಾಡಿದ್ದೇನೆ ಅಂತಂದು ನೋಡೋಣ ಬನ್ನಿ. ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊತೀನಿ. ನಂತರ ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊತೀನಿ. ನಂತರ ಖಾರದ ಪುಡಿ ಸ್ವಲ್ಪ, ನಂತರ ಇದು ಕರಿಬೇವು ಸ್ವಲ್ಪ, ನಂತರ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಳ್ಳೋಣ. ಅಜ್ವಾನ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಇಡೋಣ. ಒಂದು 2-3 ಸ್ಪೂನ್ ಎಣ್ಣೆನ ಬಿಸಿ ಮಾಡಾದಮೇಲೆ ಕಾಸಿ ಅದನ್ನ ಇಲ್ಲಿ ಹಾಕ್ಕೊಳ್ಳೋಣ. ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗ್ತೀನಿ. ಈ ಥರ ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ನೀರು ಹಾಕೋನು. ಬಹಳ ಅಳಕಾದರೆ ಅಷ್ಟು ಬಜ್ಜಿ ಚೆನ್ನಾಗಿ ಬರಲ್ಲ. ಸ್ವಲ್ಪ ಗಟ್ಟಿಯಾಗಿ ಇರಲಿ. ಆನಂತರ ಈರುಳ್ಳಿ ಜಾಸ್ತಿ ಇರಲಿ. ಇದಕ್ಕೆ ಈರುಳ್ಳಿ ಜಾಸ್ತಿನೇ ಬೇಕು. ಈ ಥರ ಬರಬೇಕು ನೋಡಿ ಅದು ಹಿಟ್ಟು. ಇಷ್ಟು ಇದಕ್ಕಿಂತ ಜಾಸ್ತಿ ತೆಳುವಾತಂದರೆ ಬಜ್ಜಿ ಚೆನ್ನಾಗಾಗಲ್ಲ. ಸ್ವಲ್ಪ ಗಟ್ಟಿನೇ ಇರಲಿ. ಕೊತ್ತಂಬರಿನೂ ಬೇಕಾದರೆ ಸ್ವಲ್ಪ ಹಾಕ್ಬೋದು. ಈ ಥರ ಆಗಬೇಕು ನೋಡಿ. ಈ ಥರ ಕಲಸಿದಾದ್ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಬಿಡೋಣ. ಎಣ್ಣೆ ಕಾದಿದೆ. ಎಣ್ಣೆ ಕಾದಾದಮೇಲೆ ಬಜ್ಜಿನ ಈ ಥರ ಬಿಡ್ತೀನಿ ನಾನು. ನೋಡಿ ಈ ಥರ ಕಾದಿರಬೇಕು ಎಣ್ಣೆ. ಸೊ ಈ ಥರ ಬರುತ್ತೆ ಬಜ್ಜಿ. ಸ್ವಲ್ಪ ಈ ಥರ ಬಬಲ್ಸ್ ಕಮ್ಮಿ ಆದಮೇಲೆ ಬಜ್ಜಿನ ಹೊಳ್ಸಿ ಹಾಕ್ಬಿಡೋಣ. ಹೊಳ್ಸಿ ಹಾಕಿದ ಸ್ವಲ್ಪ 5-10 ನಿಮಿಷ ಬೇವಿಲಿ. ಅದು ಬೇವಿದಾದಮೇಲೆ ಸರ್ವ್ ಮಾಡಿದರೆ ಬಜ್ಜಿ ರೆಡಿಯಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತಂದು. ನಾನು ಸೋಡಾ ಹಾಕಿಲ್ಲ ಇದಕ್ಕೆ, ಏಕೆಂದರೆ ಸೋಡಾ ಹಾಕಿದರೆ ಮೆತ್ತಗೆ ಅನ್ನಿಸ್ತೈತಿ, ಕ್ರಿಸ್ಪಿಯಾಗಿ ಬರಲ್ಲ. ಇದೇ ಥರನ ಮಾಡಿ ಕ್ರಿಸ್ಪಿಯಾಗಿ ಬರುತ್ತೆ. ಇಷ್ಟೇ ಇದು ಬಜ್ಜಿ ಮಾಡೋದು, ಭಾಳ ರಿಸ್ಕ್ ಏನಿಲ್ಲ. ನಂತರ ಈ ಕಡೆಗೆ ನಾನು ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡೇನಿ. ಸೊ ಅವಲಕ್ಕಿ ಸ್ವಲ್ಪ ಹಚ್ಕೊತೀನಿ. ಒಂದೇ ಆದರೆ ಹೊಟ್ಟೆ ತುಂಬಲ್ಲ. ಸೊ 2 ಇರಲಿ. ಅವಲಕ್ಕಿ ಸ್ವಲ್ಪ, ಬಜ್ಜಿ ಸ್ವಲ್ಪ, 2 ಕೂಡ ಮಾಡಿ ನಾನು ಬೆಳಗ್ಗೆ ಟಿಫನಿಗೆ. ಈ ಥರ ಅವಲಕ್ಕಿ. ಇದು ಕೂಡ ಅಷ್ಟೇ, ಮಾಮೂಲಿ ಒಗ್ಗರಣೆ ಯಾವ ಥರ ಕೊಡ್ತಾರೆ ಅದೇ ಥರನ ಕೊಟ್ಟೆ ನಾನು. ಟಿಫನ್ ಮಾಡಿಕೊಂಡು ನಂತರ ಪಾಪುಗೂ ಟಿಫನ್ ಮಾಡಿಸ್ಬೇಕಾಗಿತ್ತು. ಅವಳಂತೂ ಟಿಫನ್ ಮಾಡೋಕ್ಕೆ ಏನೇ ಇಲ್ಲ ಅಂದರೂ 1 ತಾಸು ತೊಗೊತಾಳು. ಬೇಗ ತಿನ್ನೋದಿಲ್ಲ. ಆಟ ಆಡ್ಸ್ಕೊತ ಅದು ಇದು ತೋರಿಸ್ಕೊತ ಆಕೆಗೆ ತಿನ್ನಿಸ್ಬೇಕು. ಕುಂತಲ್ಲೇ ಕುಂದ್ರಂಗಿಲ್ಲ ಅವಳು. ಊಟ ಮಾಡೋಕ್ಕೆ ತುಂಬ ಫೋರ್ಸ್ ಮಾಡಬೇಕು ಅವಳಿಗೆ. ವೆರೈಟಿ ಜಾಸ್ತಿ ಇರಬೇಕು, ಹಾಗಾದರೆ ಮಾತ್ರ ಅವಳು ತಿಂತಾಳೆ. ಇಲ್ಲಾಂದರೆ ಈ ಥರ ಹಠ ಮಾಡಿಕೊಂಡು, ಅದು ಬೇರೆ ಇವತ್ತು ಅವಲಕ್ಕಿ ತಿನ್ನಿಸ್ತಾ ಇದ್ದೇನೆ ನಾನು. ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ಮೆತ್ತಗೆ ಮಾಡಿ ಅದನ್ನ ತಿನ್ನಿಸ್ತಾ ಇದ್ದೀನಿ. ಅಷ್ಟೋ ಇಷ್ಟೋ ತಿಂದಳು. ಡೈಲಿ ನಾನು ಅವಳಿಗೆ ಬಾದಾಮಿ ಮತ್ತು ಖರ್ಜೂರ ನೆನೆ ಇಡ್ತೀನಿ. ಬೆಳಗ್ಗೆ ಅಥವಾ ಇಲ್ಲ ಸಂಜೆ ಆದರೆ ತಿನ್ನಿಸ್ತೀನಿ. ಒಂದು ಹೊತ್ತು
ಬಾದಾಮಿ ಅಥವಾ ಖರ್ಜೂರ ಎರಡೂ ಕೂಡ ತಿನ್ನಿಸ್ತೀನಿ. ಬಾದಾಮಿ ತಿನ್ನೋದ್ರಿಂದ ಮಕ್ಕಳ ಮೈಂಡು ಶಾರ್ಪ್ ಆಗುತ್ತೆ. ಸೊ ನೋಡಿ ಟ್ರೈ ಮಾಡಿ ನೀವು. ಟಿಫನ್ ಮಾಡಿಕೊಂಡು ಸ್ವಲ್ಪ ಆಟ ಆಡಿ ಮಲ್ಕೊಂಡು. ಇವತ್ತಿನ ಮಾರ್ನಿಂಗ್ ಮಿನಿ ಲಾಗ್ ಈ ಥರ ಇತ್ತು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್.